ಅಕ್ಕಿ ದರ ಏರಿಕೆ ಬಗ್ಗೆ ಗೃಹಿಣಿಯರು ಏನಂತಾರೆ ನೋಡೋಣ ಬನ್ನಿ. ಅಕ್ಕಿ ರೇಟು ಗಗನಕ್ಕೇರಿದೆ. ಅದರ ಕಾರಣಗಳು ಏನೇ ಇರ್ಬೋದು, ಆದರೆ ಅದರ ನೇರ ಪರಿಣಾಮ ಬೀರ್ತಾ ಇರೋದು ನಮ್ಮ ಮನೆಯಲ್ಲಿರೋ ಗೃಹಲಕ್ಷ್ಮಿಯರಿಗೆ. ಹಾಗಾದರೆ ಮಧ್ಯಮ ವರ್ಗದ ಗೃಹಿಣಿಯರು ಏನು ಮಾಡ್ತಾ ಇದ್ದಾರೆ, ಅವರ ಕಷ್ಟ ಏನು ಕೇಳೋಣ ಬನ್ನಿ. ದಿನ ಆಗಿದೆ, ಹೆಚ್ಚಾಗಿದೆ. ಸಡನ್ನಾಗಿ ಜಾಸ್ತಿ ಆಗೋದು ಇನ್ನೂ ಸ್ವಲ್ಪ ಯೋಚನೆ ಆಗೋದು. ಅದರಲ್ಲೂ ಗೃಹಿಣಿಯರಿಗೆ ಯೋಚನೆ ಆಗೋ ವಿಷಯ ಅಲ್ವೇ. ಎಷ್ಟು ಏನೇನೇ ತಿಂದ್ರೂ ಕೊನೆಗೊಂದು ಸ್ವಲ್ಪ ಅನ್ನ ತಿಂದರೆ ಊಟ ಮಾಡಿದಾಗ ಆಯಿತು, ಫಿನಿಶಿಂಗ್, ಫುಲ್ ಸ್ಟಾಪ್ ಅಂತ. ಅನ್ನ ರೇಟ್ ಜಾಸ್ತಿ ಅದ್ರ ಮನೆಗೆ ಬಂದವ್ರಿಗೆ ಊಟಕ್ಕೆ ಹೇಳಿ ಅಂತ ಹೇಳೋಕ್ಕೋ ಅವ್ರು ಊಟ ಮಾಡ್ತೀವಿ ಅನ್ನೋಕ್ಕೋ ಅವ್ರಿಗೆ ನಾಚಿಕೆ ಆಗಬೇಕು. ಆ ಪರಿಸ್ಥಿತಿ ತರ್ತಾ ಇದ್ದೀರಾ. ನಾವು ಬಾಯಿ ಬುಡಕರು ಜಾಸ್ತಿ ಮಾತಾಡ್ತೀವಿ, ಮನೆಗೆ ಬಂದವ್ರಿಗೆಲ್ಲ ಊಟಕ್ಕೆ ಹಾಕಬೇಕು ಅಂತ ಆಸೆ ನಮಗೆ. ಈ ಥರ ಸಿಕ್ಕಾಪಟ್ಟೆ ರೇಟ್ ಹೆಚ್ಚಿಗೆ ಆಗಿಬಿಟ್ರೆ ಏನು ಮಾಡೋದು? ಬಿಸಿಬೇಳೆ ಬಾತ್ ಮಾಡಿದ್ರೆ ಮೊಸರನ್ನ ಮಾಡಬೇಕೋ ಬೇಡವೋ ಅನ್ನೋ ಥರ ಕನ್ಫ್ಯೂಷನ್ನು, ಡೌಟ್ಗಳು. ಆಮೇಲೆ ಲೈಫಲ್ಲಿ ಬೇಜಾನ್ ಅಡ್ಜಸ್ಟ್ಮೆಂಟ್ಗಳಿದೆ. ಊಟದಲ್ಲಿ ಅಡ್ಜಸ್ಟ್ಮೆಂಟ್ ಆಗಬಾರ್ದಿತ್ತು. 50 ರೂಪಾಯಿ 60 ರೂಪಾಯಿ ಈ ಥರ ಜಾಸ್ತಿ ಆಗ್ತಾ ಹೋಗ್ಬಿಟ್ರೆ ನಮಗೆ ಲೈಫಲ್ಲೂ ಊಟದಲ್ಲೂ ಕಾಂಪ್ರಮೈಸ್ ಮಾಡ್ಕೋಬೇಕಲ್ಲ ಅಂತ ಬೇಜಾರಾಗುತ್ತೆ. ಗೌರ್ಮೆಂಟ್ ಏನಾದ್ರು ರೈಸ್ ರೇಟ್ ಕಡಿಮೆ ಮಾಡಿಸಿದ್ರೆ ಅವ್ರಿಗೆ ಗ್ಯಾರಂಟಿ ಒಳ್ಳೇದಾಗುತ್ತೆ, ಜಾಸ್ತಿ ಓಟು ಬರುತ್ತೆ. ಅಕ್ಕಿ ರೇಟ್ ಏರಿರೋದು ಹೊರಗಡೆ ತಿನ್ನೋರಿಗೆ ಏನಾದ್ರು ಎಫೆಕ್ಟ್ ಆಗುತ್ತೆ ಅಂತೀರಾ? ಡೆಫಿನೆಟ್ಲಿ, ಬಿಕಾಸ್ ಮನೆಯಲ್ಲಿ ಫಸ್ಟ್ ಆಫ್ ಆಲ್ ಈಗಿನ ಯಂಗ್ಸ್ಟರ್ಸ್ಗಂತೂ ಮನೇಲಿ ತಿನ್ನೋಕೆ ಇಷ್ಟ ಆಗೋದೇ ಇಲ್ಲ. ಸೊ ಡೆಫಿನೆಟ್ಲಿ ದೇ ವುಡ್ ಪ್ರಿಫರ್ ಟು ಗೋ ಟು ಹೋಟೆಲ್ಸ್. ಬೆಂಗಳೂರಿಂದ ಕ್ಯಾಮ್ರಾಮನ್ ಬಸವರಾಜ್ ಜೊತೆ ರಜನಿ MG, ಸುವರ್ಣ ನ್ಯೂಸ್. ಆಕಾಶ ನೋಡ್ತಿರೋ ಅಕ್ಕಿ ದರದ ಬಗ್ಗೆ ಬಡ ಮಧ್ಯಮ ವರ್ಗದ ಪ್ರತಿನಿಧಿಗಳಂತಿರೋ ಆಟೋ ಚಾಲಕರು ಏನಂತಾರೆ ಕೇಳೋಣ ಬನ್ನಿ. ಕರ್ನಾಟಕ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರೋವಂಥ ಅಕ್ಕಿ ಬೆಲೆಗೆ ಸಾಕಷ್ಟು ಗ್ರಾಹಕರು ಇವತ್ತು ತತ್ತರಿಸಿ ಹೋಗ್ತಾ ಇದ್ದಾರೆ. ಇಲ್ಲಿ ಬೆಳೆಯೋ ಅಂಥ ಅಕ್ಕಿ ನೆರೆ ರಾಜ್ಯಗಳಿಗೆ ಹೋಗ್ತಾ ಇದೆ. ನಾವು ನೆರೆ ರಾಜ್ಯಗಳಲ್ಲಿ ಬೆಳೀತಾರೋ ಅಂಥ ಭತ್ತ ಅಥವಾ ಅದನ್ನೇನು ಅಕ್ಕಿ ಮಾಡಿರ್ತಾರೆ ಅದ್ರ ಮೇಲೆ ಅವಲಂಬನೆ ಆಗಬೇಕಾದಂಥ ದಿನಗಳು ಈಗಾಗಲೇ ಬಂದಿದೆ. ಇದರಿಂದ ಅಕ್ಕಿ ರೇಟ್ ಜಾಸ್ತಿ ಆಗಿದೆ. ಆದರೆ ಪ್ರತಿನಿತ್ಯ ದುಡಿದು ಅವತ್ತಿನ ಊಟ ಅವತ್ತೇ ಮಾಡೋ ಅಂಥ ಕೆಲವು ಆಟೋ ರಿಕ್ಷಾ ಡ್ರೈವರ್ಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಈ ಒಂದು ಅಕ್ಕಿ ಬೆಲೆ ಏರಿಕೆ ಆಗೋದಂಥದ್ರ ಬಗ್ಗೆ ಅಂತ ಅವ್ರನ್ನೇ ಕೇಳೋಣ. ಸರ್, ಅಕ್ಕಿ ಬೆಲೆ ಈಗ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಏರಿಕೆ ಆಗ್ತಾ ಇದೆ ಅಂದರೆ ಇಲ್ಲಿ ಬೆಳೆಯೋದನ್ನ ರಫ್ತು ಮಾಡ್ತಾ ಇದ್ದಾರೆ ಆಂಧ್ರಗೆ, ತಮಿಳ್ನಾಡಿಗೆಲ್ಲ. ತಿರ್ಗಾ ಅಲ್ಲಿಂದ ಅವರು ಜಾಸ್ತಿ ದುಡ್ಡು ಕೊಟ್ಟು ಇಲ್ಲಿಗೆ ತರಿಸ್ಕೋಬೇಕು. ಇಲ್ಲಿ ನಾವು ಅವತ್ತಿಂದು ಬಾಡಿಗೆ ಗಾಡಿ ಓಡಿಸಿ ಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಟಿ ಮನೆ ಬಾಡಿಗೆಗಳು ಕಟ್ಟಿ ಇದೆಲ್ಲ ಮಾಡಿ ಆದ್ರೂ ಈಗ 50 ರಿಂದ 60 ರೂಪಾಯಿ ಆಯ್ತೈತೆ. ಸರ್ಕಾರದವ್ರ ಅದ್ರ ಬಗ್ಗೆ ಯಾವುದೇ ಥರನಾದ ಇದು ತಗೋತಾ ಇಲ್ಲ, ಕೇರ್ ತಗೋತಾ ಇಲ್ಲ. ಕೂಲಿ ಮಾಡೋರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. 50-60 ರೂಪಾಯಿ ಕೊಟ್ಟು ಅಕ್ಕಿ ತೊಗೊಂಡು ಯಾರೂ ಜೀವನ ಮಾಡೋಕ್ಕೆ ಆಗೋದಿಲ್ಲ. 150-200 ರೂಪಾಯಿ ಸಂಪಾದನೆ ಮಾಡಿ 50 ರೂಪಾಯಿ ಅಕ್ಕಿ ತೊಗೊಂಡು ಜೀವನ ಮಾಡಿದ್ರೆ ಭಾಳ ಕಷ್ಟ. ಮನೆ ಬಾಡಿಗೆ ಮತ್ತೊಂದು ಅನಿವಾರ್ಯ ಖರ್ಚುಗಳು ಹಿಡ್ಕೊಂಡು ನಾವು ಏನೂ ಮಾಡೋಕ್ಕಾಗಲ್ಲ. ಇದಕ್ಕೆ ಸರ್ಕಾರನೇ ಹೊಣೆ. ಇದಕ್ಕೆ ಏನೇ ಇದ್ರೂ ಸರ್ಕಾರನೇ ಏನಾರು ಒಂದು ದಾರಿ ಮಾಡಬೇಕು. ಬಡಬಗ್ರಿಗೆ ನೋಡಿಕೊಂಡು ಆದಷ್ಟು ಸರ್ಕಾರನೇ ಅದನ್ನು ಎಚ್ಚೆತ್ತು ಅಕ್ಕಿ ರೇಟು ಮತ್ತು ಎಲ್ಲ ಬೆಲೆಗಳನ್ನ ಕಮ್ಮಿ ಮಾಡಿ ಆದಷ್ಟು ಇವರು ಜಾಸ್ತಿ ಸರ್ಕಾರದವರು ಇವ್ರದೇ ಗಲಾಟೆಗಳು ಜಾಸ್ತಿ ಆಗ್ಬಿಟ್ಟಿದೆ. ಆದ್ದರಿಂದ ಬಡವ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಅಕ್ಕಿ ರೇಟು ಪ್ರತಿಯೊಂದು ರೇಟು ಕಮ್ಮಿ ಮಾಡಿಕೊಡ್ಬೇಕು. ಬೇರೆ ಸ್ಟೇಟ್ಗೆ ಹೋಲಿಸ್ಕೊಂಡ್ರೆ ನಮ್ಮ ಸ್ಟೇಟಲ್ಲಿ ಅತಿಯಾಗಿ ಜಾಸ್ತಿ ಇದೆ ಸರ್ ಎಲ್ಲ ಬೆಲೆಗಳು. ದಯವಿಟ್ಟು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಎಲ್ಲ ಕಮ್ಮಿ ಮಾಡಿಕೊಡ್ಬೇಕು ಸರ್ ರೈಟು. ನಾವು ದಿನನಿತ್ಯ ದುಡಿಯೋದು 600 ರಿಂದ 700 ರೂಪಾಯಿವರೆಗೂ ದುಡಿತೀವಿ. ಅದರಲ್ಲಿ ಕಲೆಕ್ಷನ್ 200 ರೂಪಾಯಿ ಹೋಗುತ್ತೆ, ಫೈನಾನ್ಸ್ 200 ರೂಪಾಯಿ ಹೋಗುತ್ತೆ, ಮುಳಿಯೋದೇ 400 ರೂಪಾಯಿ. ಅದರಲ್ಲಿ 200 ರೂಪಾಯಿ ಗ್ಯಾಸ್ಗೆ ಹೋಗುತ್ತೆ. 200 ರೂಪಾಯಿ ಮನೆಗೆ ಕೊಟ್ಟರೆ ಅಕ್ಕಿ ರೇಟೇ ಇವಾಗ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನು ಸರ್ಕಾರದವರು ಕೂಡಲೇ ಇದನ್ನು ಗಮನ ಹರಿಸಿ ಅಕ್ಕಿ ರೇಟ್ ಕಮ್ಮಿ ಮಾಡಬೇಕು. ಹಾಲ್ ರೇಟು, ಗ್ಯಾಸ್ ರೇಟು, ಸೀಮೆಣ್ಣೆ ಪ್ರತಿಯೊಬ್ಬರಿಗೂ ಚಾಲಕರಿಗೆ ಅಷ್ಟೇ ಅಲ್ಲ ಸಾರ್ವಜನಿಕರಿಗೂ ತೊಂದರೆ ಆಗ್ತಿದೆ. ಈ ತೊಂದರೆನ ಸರ್ಕಾರದವರು ಆದಷ್ಟು ಬೇಗ ಬಗೆಹರಿಸ್ಬೇಕಂತ ನಾವೆಲ್ಲರೂ ಕೇಳ್ತಾ ಇದ್ದೀವಿ. ಡೈಲಿ 12 ಅವರ್ ಡ್ಯೂಟಿ ಮಾಡ್ತೀವಿ, ಮನೇಲಿ 8 ಜನ ಇದ್ದೀವಿ. ಏನು ಆದಷ್ಟು ದುಡಿದ್ರೆ ನಾವು ಸಾಕಾಗ್ತಿಲ್ಲ ಸರ್. ಅದರಿಂದ ಅಕ್ಕಿ ರೇಟ್ ಕಮ್ಮಿ ಮಾಡಿದ್ರೆ ಅದಷ್ಟು ಚೆನ್ನಾಗಿರುತ್ತೆ. 35-40 ರೂಪಾಯಿ ಇತ್ತು, 50 ರೂಪಾಯಿ ಏರ್ಬಿಟ್ಟಿದೆ. ಇನ್ನು ಬರ್ತಾ ಇನ್ನು ನೆಕ್ಸ್ಟ್ ಬಡ್ಜೆಟ್ ಎಷ್ಟಾಗುತ್ತೋ ಹೇಳೋಕ್ಕಾಗಲ್ಲ. ಅದ್ರ ಸಲುವಾಗಿ ಏನೋ ದಯವಿಟ್ಟು ಬಡವ್ರ ಬಗ್ಗೆ ಕರುಣೆ ತೋರಿಸ್ಬಿಟ್ಟು ಒಳ್ಳೇದು ಮಾಡ್ಬೇಕಂತ ಕೇಳ್ಕೊಂತೀವಿ ಸರ್. ಒಟ್ಟಾರೆಯಾಗಿ ಇದು ಇಲ್ಲಿನ ಚಿತ್ರಣ. ಆಟೋ ಡ್ರೈವರ್ಗಳ ಸಮಸ್ಯೆ ಒಂದೇ, ನಾವು ದುಡಿಯೋದು ಕೇವಲ 400 ರಿಂದ 500 ರೂಪಾಯಿ. ಅದರಲ್ಲಿ ಕಲೆಕ್ಷನ್ ಕೊಡಬೇಕು, ಗ್ಯಾಸ್ ಹಾಕಿಸ್ಬೇಕು, ಜೊತೆಗೆ ಫೈನಾನ್ಸ್ ಕೂಡ ಕಟ್ಟಬೇಕಾಗತ್ತೆ ಕೆಲವೊಂದು ಸಾರಿ. ಇಂಥರ ಒಂದು ಪರಿಸ್ಥಿತಿನಲ್ಲಿ ಎಲ್ಲೋ ಒಂದು ಕಡೆ ಅಕ್ಕಿ ರೇಟ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದ್ರೆ ನಾವು ಮನೆಯಲ್ಲಿ ಒಂದು ಹೊತ್ತು ಊಟ ಮಾಡೋದು ಕಷ್ಟ ಅಂತ ಅವರು ತಮ್ಮ ಅಳನ್ನ ತೊಡ್ಕೊಳ್ತಿದ್ದಾರೆ. ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್. 1 ಕೆಜಿ ಭತ್ತಕ್ಕೆ ರೈತರಿಗೆ ಸಿಗೋದು 25 ರೂಪಾಯಿ. ರೈಸ್ ಮಿಲ್ ಮಾಲೀಕರು ತೆರಿಗೆ ಕಟ್ಟಿ ಕೊಂಡೊಯ್ಯುವಾಗ 30 ರೂಪಾಯಿ ಆಗಿರುತ್ತೆ. ಭತ್ತವನ್ನ ಅಕ್ಕಿ ಮಾಡಲು ತಗುಲುವ ಖರ್ಚು ಸೇರಿದ್ರೆ 35 ರೂಪಾಯಿ ಆಗುತ್ತೆ. ಪಾಲಿಷ್ಗೆ ತಗುಲುವ ವೆಚ್ಚ ಸೇರಿದ್ರೆ 1 ಕೆಜಿ ಅಕ್ಕಿ ಬೆಲೆ 40 ರೂಪಾಯಿ ಆಗಿರುತ್ತೆ. ಏಜೆಂಟರಿಗೆ ರೈಸ್ ಮಿಲ್ ಮಾಲೀಕರು ಕೊಡುವ ಕಮಿಷನ್ ಸೇರಿಸಿದ್ರೆ 45 ರೂಪಾಯಿ ಆಗುತ್ತೆ. ಹೋಲ್ಸೇಲ್ ಮಾರಾಟಗಾರರು 5 ರೂಪಾಯಿ ಲಾಭ ಪಡೆದ್ರೆ 1 ಕೆಜಿ ಅಕ್ಕಿ ಬೆಲೆ 50 ರೂಪಾಯಿ ಆಗುತ್ತೆ.
ರಿಟೇಲ್ ಮಾರಾಟಗಾರರು 5 ರೂಪಾಯಿ ಲಾಭ ಇಟ್ಕೊಂಡು ಮಾರಾಟ ಮಾಡಿದಾಗ ಗ್ರಾಹಕರಿಗೆ 1 ಕೆಜಿ ಅಕ್ಕಿ ಬೆಲೆ 55 ರೂಪಾಯಿ ಆಗುತ್ತೆ. ವೀಕ್ಷಕರೇ, ಇದಿಷ್ಟು ಏರ್ತಿರೋ ಅಕ್ಕಿ ದರದ ಸುತ್ತ ವಿಶೇಷ ಮಾಹಿತಿ ಹಾಗೂ ಆಯಾಮಗಳನ್ನು ಒಳಗೊಂಡು ಮೂಡಿಬಂದ ವಿಶೇಷ ಕಾರ್ಯಕ್ರಮ ಅಕ್ಕಿ ಕಕ್ಕಾಬಿಕ್ಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.